ಕರ್ನಾಟಕ ಸರ್ಕಾರ ಗುಟ್ಕಾ ಮತ್ತು ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಾಟ, ವಿತರಣೆ ಮತ್ತು ಮಾರಾಟದ ಮೇಲೆ 1 ವರ್ಷದ ನಿಷೇಧ ಹೇರಿದೆ. ಆದರೆ ಅಡಿಕೆ ಬೆಳೆಗಾರರ ಕಥೆ ಏನು ಅನ್ನೋದೇ ಈಗ ಪ್ರಶ್ನೆ. ಅಡಿಕೆ ಮಾರುಕಟ್ಟೆ ಮತ್ತು ಬೆಳೆಗಾರರ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋ ಆತಂಕನೂ ಎದುರಾಗಿದೆ. ಪಾನ್ ಮಸಾಲದಲ್ಲಿ ನಿಕೋಟಿನ್, ತಂಬಾಕು ಮತ್ತು ಗುಟ್ಕಾಗಳು ಕೆಲವೊಂದು ಕಡೆ ಮಿಕ್ಸ್ ಆಗಿ ಇವತ್ತು ಬರ್ತಾ ಇದೆ. ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ಇಂದ ಆತಂಕ ಆಗಿ ನಿನ್ನೆನೆ ಒಂದು 2-3 ಸಾವಿರ ರೂಪಾಯಿ ಮಾರ್ಕೆಟ್ ನಲ್ಲಿ ರೇಟ್ ಬಿದ್ದೋಗಿತ್ತು. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಪಾನ್ ಮಸಾಲ ಗುಟ್ಕಾವನ್ನ ರಾಜ್ಯದಲ್ಲಿ 1 ವರ್ಷಗಳ ಕಾಲ ನಿಷೇಧಿಸಿದೆ. ಈ ನಿರ್ಧಾರದಿಂದ ಅಡಿಕೆ ಬೆಳೆಗಾರರಿಗೆ ಮತ್ತು ಮಾರಾಟಗಾರರಿಗೆ ಯಾವುದೇ ರೀತಿಯ ಸಮಸ್ಯೆಯಾಗುವುದಿಲ್ಲ ಅನ್ನೋದು ಸರ್ಕಾರದ ವಾದ. ಹಿಂದೆಯೂ ನಿಷೇಧವಾದಾಗ ಅಡಿಕೆ ಮಾರುಕಟ್ಟೆ ಸ್ಥಿರವಾಗಿತ್ತು. ನಿಷೇಧ ಜಾರಿಗೆ ಬಂದ 3 ತಿಂಗಳ ಬಳಿಕ ಮಾತ್ರವೇ ಅಡಿಕೆ ಮೇಲಿನ ಪರಿಣಾಮವನ್ನ ಅಂದಾಜಿಸಲು ಸಾಧ್ಯವಿದೆ ಎಂತಾರೆ ಆರೋಗ್ಯ ಸಚಿವ ಯುಟಿ ಖಾದರ್. ಅಡಿಕೆ ಬೆಳೆಗಾರರಿಗೆ, ಅಡಿಕೆ ವ್ಯಾಪಾರಸ್ಥರಿಗೆ ಯಾವುದೂ ತೊಂದರೆ ಇದರಿಂದ ಆಗುವುದಿಲ್ಲ. ಹಿಂದೆ ನಾನು 2014ರಲ್ಲಿ ನಾನು ಗುಟ್ಕಾವನ್ನು ನಿಷೇಧ ಮಾಡಿದಾಗ ಇದೇ ರೀತಿ ಕೆಲವೊಂದು ವಿಚಾರ ಇತ್ತು. ಆಗ ನಾನು ಹೇಳಿದೆ, ಅಡಿಕೆ ಬೆಲೆ ಜಾಸ್ತಿ ಆಗ್ತದೆ, ಕಡಿಮೆ ಆಗುವುದಿಲ್ಲ ಅಂತ ಹೇಳಿಕೊಂಡು. ಅದೇ ರೀತಿ ಅದರ ನಂತರ ಅಡಿಕೆ ಬೆಲೆ ಜಾಸ್ತಿ ಆಯಿತು. ಈಗ ಇದರಿಂದಾಗಿ ಅಡಿಕೆ ಬೆಲೆ ಜಾಸ್ತಿ ಆಗ್ತದ, ಅಡಿಕೆ ಬೆಲೆ ಕಡಿಮೆ ಆಗ್ತದ ಅಂತ ಹೇಳಿಕೊಂಡು ಕನಿಷ್ಠ 3 ತಿಂಗಳಾದ ಕಾಯಬೇಕಲ್ಲ. ಅಡಿಕೆ ಬೆಳೆಗಾರರನ್ನ ಸರ್ಕಾರ ಸಂಕಷ್ಟಕ್ಕೆ ದೂಡುತ್ತಿದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ ಕೂಡ ಆಗಿದೆ. ಹೀಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೂ ಬಿಜೆಪಿ ನಿಯೋಗ ಮನವಿ ಮಾಡಿ ಮಲೆನಾಡು ಭಾಗದ ಅಡಿಕೆ ಬೆಳೆಗಾರರ ಹಿತ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ತಂದಿರತಕ್ಕಂಥ ನೋಟಿಫಿಕೇಶನ್ ಇಂದ ಆತಂಕ ಆಗಿ ಸುಮಾರು ನಿನ್ನೆನೆ ಒಂದು 2-3 ಸಾವಿರ ರೂಪಾಯಿ ಮಾರ್ಕೆಟ್ನಲ್ಲಿ ರೇಟ್ ಬಿದ್ದೋಗಿತ್ತು. ಇಡೀ ದೇಶದಲ್ಲಿ 60ಕ್ಕಿಂತ ಹೆಚ್ಚು ಭಾಗ ಅಡಿಕೆ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇದ್ದೀವಿ. ಹಾಗಾಗಿ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಕೊಡುವಂತಹದ್ದು ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಕರ್ತವ್ಯ. ಗುಟ್ಕಾ ಮತ್ತು ಪಾನ್ ಮಸಾಲ ನಿಷೇಧದ ನೇರ ಪರಿಣಾಮ ಅಡಿಕೆ ಬೆಳೆಗಾರನ ಮೇಲೆಯೇ ಆಗುತ್ತದೆ. ಸರ್ಕಾರ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅಡಿಕೆ ಬೆಳೆಗಾರನ ಮತ್ತು ಅಡಿಕೆಯ ಮಾರುಕಟ್ಟೆ ಬಗ್ಗೆಯೂ ತಿಳಿದುಕೊಳ್ಳಬೇಕು ಎನ್ನುವುದು ಅಡಿಕೆ ಬೆಳೆಗಾರ ಸಂಘಗಳ ಒತ್ತಾಯವಾಗಿದೆ. ಈ ಹಿಂದೊಮ್ಮೆ ಗುಟ್ಕಾ ಬ್ಯಾನ್ ಅಥವಾ ಪಾನ್ ಮಸಾಲ ಬ್ಯಾನ್ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೂಡ ಇವತ್ತು ಅಡಿಕೆಯ ಮಾರುಕಟ್ಟೆಯಲ್ಲಿ ಏರಿಳಿತಾಗಿತ್ತು. ಆಗ ಸಹಕಾರಿ ಸಂಘಗಳು ಮತ್ತು ಇತರ ಸಂಸ್ಥೆಗಳು ಕೃಷಿಕರ ಬೆಂಬಲಿಗೆ ನಿಂತಿದ್ದವು. ಇದೇ ಮಾದರಿಯಲ್ಲಿ ಇವತ್ತು ಕೂಡ ಸಹಕಾರಿ ಸಂಘಗಳು, ಸಂಸ್ಥೆಗಳು ಇವತ್ತು ಕೃಷಿಕರ ಬೆಂಬಲಕ್ಕೆ ನಿಲ್ಲಬೇಕು. ಕೃಷಿಕರೊಂದಿಗೆ ನಿಂತು ಇವತ್ತು ಅಡಿಕೆಯ ಬೆಳೆಗಾರರ ಹಿತವನ್ನು ಕಾಪಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ನಿಷೇಧ ಹೇರುವ ಬದಲು ನಷ್ಟ ಅನುಭವಿಸುವ ವಲಯಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂಬ ಬೇಡಿಕೆ ಎದ್ದಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.